ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಶೂಟಿಂಗ್ ಇರುವ ಕಾರಣಾಂತರಗಳಿಂದ ನನಗೆ ಸರಿಯಾದ ಸಮಯಕ್ಕೆ ವಿಡಿಯೋ ಮಾಡಿ ಬಿಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ. ಇವತ್ತು ನಾನು ಒಂದು ಅದ್ಭುತವಾಗಿರತಕ್ಕಂಥ ಒಂದು ವಿಷಯನ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಗುರುವಿನ ಗುರು, ಆದ್ಯ ಗುರು, ಪರಮಗುರು, ಮೂಲಗುರು ಶ್ರೀ ದತ್ತಾತ್ರೇಯ ಪ್ರಭುಗಳ ಒಂದು ಬೀಜ ಮಂತ್ರವನ್ನು ಬರೆಸುವಂಥ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಸಾಗ್ತಾ ಇದೆ. ಮತ್ತು ಸುಮಾರು ಅದನ್ನು ಬರೆಯುವಾಗ ತುಂಬಾ ವಿಚಿತ್ರ ಘಟನೆಗಳು, ಅನುಭವಗಳು ಅವರವ್ರ ಮನೆಯಲ್ಲಿ ಆಗ್ತಾಯಿದೆ. ಅದನ್ನು ಕೇಳಿ ತಮ್ಮ ಅಭಿಪ್ರಾಯಗಳನ್ನು ನಮ್ಮ ಹತ್ರ ಹಂಚ್ಕೊಳ್ತಾ ಇರೋ ಎಲ್ಲ ಭಕ್ತಾದಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತು ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಬರುವ 3ನೇ ತಾರೀಕು ಗುರುವಾರ ಘಟಸ್ಥಾಪನೆಯ ದಿವಸ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಅದು. ಆವತ್ತಿನ ದಿನ ಹೊಸದಾಗಿ ಯಾರಾದರೂ ಪುಸ್ತಕವನ್ನು ಬರೆಯೋರಿದ್ದರೆ ಖಂಡಿತವಾಗಿಯೂ ಆವತ್ತಿನ ದಿನ ನೀವು ಪ್ರಾರಂಭ ಮಾಡಿ. 100 ಪೇಜ್ ನೋಟ್ಬುಕ್ ಬರಿಬೋದು, 200 ಪೇಜ್ ನೋಟ್ಬುಕ್ ಬರಿಬೋದು. ಅವರವರ ಒಂದು ಅನುಕೂಲತೆಯ ಮೇಲೆ ಇದು ಹೋಗುತ್ತೆ. ಸುಮಾರು ಜನ ಕನ್ಫ್ಯೂಸ್ ಇದ್ದಾರೆ, ಇದನ್ನು ಮುಂದೆ ಏನು ಮಾಡೋದು, ಎಲ್ಲಿ ಕಳಿಸೋದು, ಏನಿಲ್ಲ. ಇನ್ನೊಂದು ಸಾರಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೀವು ಬರೆದಿರತಕ್ಕಂತಹ ಆ ಒಂದು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಈ ಒಂದು ಮಂತ್ರನ, ನೀವು ಬರೆದಿರತಕ್ಕಂಥ ಪುಸ್ತಕನ ನಮಗೆ ನೀವು ಪೋಸ್ಟ್ ಮಾಡಿದ್ರೆ, ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಒಂದು ಪ್ರಾರ್ಥನಾ ಮಂದಿರ ಕಟ್ಟುವಂತಹ ಒಂದು ಜಾಗದ ಒಳಗಡೆ ಒಂದು ಬಾಕ್ಸ್ ಥರ ಮಾಡಿಸಿ ಅದರಲ್ಲಿ ಅದನ್ನು ಹಾಕಿ ಲಾಕ್ ಮಾಡಿ, ಅದರಲ್ಲಿ ಸುಮಾರು ಕೇಸರು, ಗಂಧ ಇವುಗಳನ್ನೆಲ್ಲ ಅದರಲ್ಲಿ ಹಾಕಿ, ಅದರ ಮೇಲೆ ದತ್ತ ಮಹಾರಾಜರ ಒಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ವಿಗ್ರಹನ ಅದ್ರ ಮೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಇದನ್ನು ಬರುವಂಥ ಭಕ್ತಾದಿಗಳ ಒಂದು ಉದ್ಧಾರಕ್ಕಾಗಿ, ಜನರ ಒಂದು ಶ್ರೇಯೋಭಿಲಾಷೆಗೋಸ್ಕರ, ಎಲ್ಲರ ಒಳಿತಿಗೋಸ್ಕರ ಇದನ್ನು ಒಂದು ನಮ್ಮ ಒಂದು ಬೆಂಗಳೂರಿನ ನಮ್ಮ ಮನೆಯ ಮೇಲೆ ಇದನ್ನು ಮಾಡುವಂಥ ವಿಚಾರ ಆಗಿದೆ. ತುಂಬಾ ಖುಷಿ ವಿಚಾರ ಇದು. ಮತ್ತು ಇನ್ನೊಂದು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಒಂದು ಇದರಲ್ಲಿ ತುಂಬಾ ಅತ್ಯದ್ಭುತ ಕೆಲಸ ಏನಂದರೆ, ಇದನ್ನು ಯಾವ ವಯಸ್ಸಿನವರಾದರೂ ಬರೀಬೋದು. ಇದಕ್ಕೆ ವಯಸ್ಸಿನ ರೆಸ್ಟ್ರಿಕ್ಷನ್ ಇಲ್ಲ. ಇಂಗ್ಲೀಷ್ ಒಂದು ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯಲ್ಲೂ ಕೂಡ ಇದನ್ನು ಬರಿಬೋದು. ಗುರುವಾರ ತುಂಬ ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಅವತ್ತಿನ ದಿನ ನೀವು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಆ ಬೀಜ ಮಂತ್ರದ ಪುಸ್ತಕವನ್ನು ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ಒಂದು 200 ಪೇಜು 100 ಪೇಜು ನೋಟ್ಬುಕ್ ತೊಗೊಂಡು ಬಂದು ಅದ್ರ ಮೇಲೆ ಫಸ್ಟು ಓಂ ಅಂತ ಬರೆದು, 2ನೇದು ಪೇಜಲ್ಲಿ ಸ್ವಸ್ತಿಕ್ ಅಂತ ಬರೆದು, ಅದರ ಮುಂದೆ ಒಂದು ಚೂರು ಅದರ ಮೇಲೆ ಅಕ್ಷತೆಯನ್ನು ಹಾಕಿ, ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಆಕಾಂಕ್ಷೆ ಇದೆಯೋ ಅದು ಈ ಪುಸ್ತಕ ಮುಗಿಯೋದ್ರ ಒಳಗಾಗಿ ಆ ಒಂದು ಆಸೆ ಈಡೇರಲಿ ಅಂತ ಹೇಳ್ತಾ ನೀವು ಆ ಒಂದು ಪುಸ್ತಕವನ್ನು ಬರಿಬೋದು. ಬರೆಯುವಾಗ ಹೆಣ್ಣು ಮಕ್ಕಳಿಗೆ ತಿಂಗಳ ಸಮಸ್ಯೆ ಇದ್ದಾಗ ಈ ಪುಸ್ತಕವನ್ನು ಬರಿಬಾರ್ದು. ಮತ್ತು ನಾನ್ ವೆಜ್ ತಿಂದಿರುವ ದಿನ ಈ ಪುಸ್ತಕವನ್ನು ಬರಿಬಾರ್ದು. ನಾನ್ ವೆಜ್ ತಿಂದು ಮಾರನೇ ದಿವಸ ತಲೆ ಸ್ನಾನ ಮಾಡಿ ಈ ಪುಸ್ತಕವನ್ನು ಮತ್ತೆ ರಿಪೀಟು ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಥರ ಇಷ್ಟೊಂದು ತುಂಬ ಅದ್ಭುತವಾಗಿರ್ತಕ್ಕಂಥ ಸೇವೆ ಇದು. ಸುಮಾರು ಜನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ
ಭಾಗವಹಿಸ್ಬೋದು. ಯಾರು ಇದು ಅವರು ಇವರು ಅಂತ ಯಾರೂ ಇದಕ್ಕೆ ಫೈನಲ್ ಇಲ್ಲ. ಸೊ ಯಾರಾದರೂ ಬರಿಬೋದು. ಓಕೆ. ಸೊ ಮತ್ತೇನು ಯಾವುದೇ ರೀತಿಯ ವಿಚಾರ ಇಲ್ಲ. ಓಕೆ. ಖಂಡಿತವಾಗಿಯೂ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ನಿಮಗೆ ಒಳ್ಳೇದು ಮಾಡಲಿ. ದಯಮಾಡಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ಮೆಂಟು, ಯಾರ್ಯಾರು ನೀವು ಪುಸ್ತಕವನ್ನು ಬರೆಯೋಕ್ಕೆ ನೀವು ಇಷ್ಟಪಡ್ತೀರೋ ಅವರು ನನ್ನ ವಾಟ್ಸಪ್ ನಂಬರ್ಗಾಗಲಿ ನಾನು ಪುಸ್ತಕವನ್ನು ಬರಿತೀನಿ ಅಂತ ಹೇಳ್ತಾ ನಿಮ್ಮ ಒಂದು ಫೋನ್ ನಂಬರಿಂದ ನನಗೆ ಮೆಸೇಜ್ ಮಾಡಬೇಕು, ನಾನು ಈ ಥರ ಬುಕ್ ಬರಿತೀನಿ ಅಂತ. ಸೊ ಇದು ನನಗೆ ಅಥವಾ ಲೆಕ್ಕದಲ್ಲಿ ಬರ್ಕೊಳ್ಳೋಕ್ಕೆ ತುಂಬ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.